5ನೇ ತಾರೀಕು ಸಾಗರ ಸಂಗಮ ಎನ್ನುವ ಹೆಸರಿನಲ್ಲಿ ಬಿಜೆಪಿಯವರು ಒಂದು ಸಮಾವೇಶವನ್ನ ಏರ್ಪಡಿಸಿದ್ದಾರೆ. ರಾಜಕೀಯ ಪಕ್ಷಗಳು ಸಮಾವೇಶ ಮಾಡೋದು ಚುನಾವಣೆ ಹತ್ತಿರ ಬಂದಾಗ ಮತ್ತು ಜನಾಭಿಪ್ರಾಯವನ್ನು ಒಗ್ಗೂಡಿಸೋದು ಇವೆಲ್ಲ ಸಹಜ ಇರುತ್ತೆ. ಆದರೆ ಯಾವುದೇ ರಾಜಕೀಯ ಪಕ್ಷ ಒಂದು ಜಾತಿಯ ಹೆಸರಿನಲ್ಲಿ ಸಮಾವೇಶವನ್ನ ನಡೆಸೋದು ಅಷ್ಟು ಸಮಂಜಸ ಅಲ್ಲ. ನೀವು ಕಾವೂರು ತಿಮ್ಮಪ್ಪನವರು ಬಹಳ ಹಿರಿಯ ನಾಯಕರು, ಅನೇಕ ಸಮಾವೇಶವನ್ನು ಅವರು ನಡೆಸಿದ್ದಾರೆ. ಅವರು ಒಂದು ವರ್ಗದ ಸಮಾವೇಶವನ್ನು ಮಾಡಿದ ವಿನಃ ಯಾವತ್ತೂ ಕೂಡ ಜಾತಿ ಸಮಾವೇಶವನ್ನು ಅವ್ರು ಮಾಡಲಿಲ್ಲ. ಒಂದು ವರ್ಗ, ಗೇಣಿರಹಿತ ವರ್ಗ, ದಲಿತರು ಒಂದು ವರ್ಗ, ಈ ಜನರ ಸಮಾವೇಶವನ್ನು ಮಾಡಿದ್ರು. ಅದಕ್ಕೊಂದು ಅರ್ಥವನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ಇವರಿಂದ ಹಾಗಲ್ಲ. ಚುನಾವಣೆಯಲ್ಲಿ ಮತಗಳಿಕೆಯ ಒಂದು ವಾಮ ಮಾರ್ಗ ಅಷ್ಟೇ ಇದೆ ಈ ಜಾತಿ ಸಮಾವೇಶಗಳು. ಮತ್ತೆ ಯಾವತ್ತೂ ಕೂಡ ಈ ಜಾತಿ ಭಾವನೆ ಅನ್ನೋದು ಇದು ಕೋಮುವಾದದ ತಮ್ಮ. ಇದು ಅಂದ್ರೆ ಜಾತಿವಾದದ ವಿಸ್ತೃತ ಸ್ವರೂಪವೇ ಕೋಮುವಾದ. ಎರಡರ ಗುಣವೂ ಕೂಡ ಒಂದೇ. ಎರಡೂ ಕೂಡ ಆರೋಗ್ಯಕರ ಸಮಾಜಕ್ಕೆ ವಿಷಕಾರಿಯಾಗುತ್ತೆ. ಇದು ಎರಡು, ಅದು ಜಾತಿವಾದ ಆಗ್ಬೋದು, ಕೋಮುವಾದ ಆಗ್ಬೋದು. ಜಾತಿವಾದ ಸ್ವಲ್ಪ ಕಡಿಮೆ ಪ್ರಮಾಣದ ವಿಷಯ. ಈ ದೇಶದಲ್ಲಿ ಬಹುತ್ವ ಇದೆ, ಅನೇಕ ಜಾತಿಗಳಿದ್ದೀವಿ, ಅನೇಕ ಧರ್ಮೀಯರಿದ್ದೀವಿ. ಇವನ್ನೆಲ್ಲ ನಾವು ಸಮಾನವಾಗಿ ಒಟ್ಟಿಗೆ ಪ್ರೀತಿಯಿಂದ ತೆಗೆದುಕೊಂಡು ಹೋಗುವಂತ ವಾತಾವರಣ ನಿರ್ಮಾಣ ಮಾಡಬೇಕೇ ವಿನಃ ಒಂದು ಜಾತಿಯ ಸಮಾವೇಶದ ಮುಖಾಂತರ ತಾತ್ಕಾಲಿಕವಾಗಿ ಲಾಭ ಗಳಿಸುವಂತ ಯೋಚನೆಯನ್ನ ಈ ಬಿಜೆಪಿ ಸದಾಕಾಲ ಮಾಡ್ತಾ ಇರುತ್ತೆ. ಅವರು ಜಾತಿವಾದದಲ್ಲಿ ಯಶಸ್ವಿ ಆಗಲಿಲ್ಲ ಅಂದ್ರೆ ಕೋಮುವಾದದ ಕಡೆ ಹೊರಡ್ತಾರೆ. ಇದು ನಮ್ಮ ಕಣ್ಣೆದುರಿಗೆ ಇವತ್ತು ಇರೋದು. ಸಣ್ಣ ಸಣ್ಣ ವಿಷಯಕ್ಕೂ ಕೋಮುವಾದವನ್ನ ಹಚ್ತಾರೆ. ಅನೇಕ ಕಡೆಗೆ ಕೋಮುವಾದಕ್ಕೆ ಒಂದು ಗುರಿ ಬೇಕು, ಒಂದು ಟಾರ್ಗೆಟ್. ಅದು ಬಿಜೆಪಿಯವರಿಗೆ ಈ ಸದ್ಯಕ್ಕೆ ಮುಸಲ್ಮಾನರು. ಹಾಗೆ ಹಿಟ್ಲರ್ಗೆ ಜರ್ಮನಿಯ ಯಹೂದಿಗಳು ಟಾರ್ಗೆಟ್. ಇದು ಹಿಟ್ಲರ್ ಕೋಮುವಾದ ಬೆಳೆಯೋದೇ ಇಲ್ಲ. ಹಾಗೆ ಯಾವುದೇ ಕೋಮುವಾದ ಯಶಸ್ವಿ ಆಗಬೇಕಾದ್ರೆ ಅದಕ್ಕೊಂದು ಟಾರ್ಗೆಟ್ ಬೇಕು. ಟಾರ್ಗೆಟ್ ಅಂದ್ರೆ ಗುರಿನ, ಅದು ಸದ್ಯದಲ್ಲಿ ತಮ್ಮ ದುರಂತ ಅಂದ್ರೆ ಬಿಜೆಪಿಯವರು ಯಾವುದೇ ಆರ್ಥಿಕ ಕಾರ್ಯಕ್ರಮವನ್ನು ಹೇಳೋದಿಲ್ಲ, ಯಾವುದೇ ಸಾಮಾಜಿಕ ನ್ಯಾಯದ ಮಾತುಗಳನ್ನು ಆಡೋದಿಲ್ಲ. ಅವರು ಹೇಳೋದು ಒಂದೇ, ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಮುಸಲ್ಮಾನರ ಮೇಲೆ ಆಪಾದನೆ ಹೊರಿಸೋದು, ಒಂದು ಕೋಮುವಾದದ ವಿಷಯವನ್ನು ಹಬ್ಬಿಸೋದು, ಅದ್ರ ಮುಖಾಂತರ ಮತ್ತೊಂದು ಕೋಮಿನ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಕೊಡೋದು. ಇದು ಈ ನಾವು ಒಪ್ಕೊಂಡಂತ ಸಂವಿಧಾನ, ನಾವು ಒಪ್ಕೊಂಡಂತ ಗಾಂಧಿವಾದ, ನಾವು ಒಪ್ಕೊಂಡಂತ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅತ್ಯಂತ ಅಪಾಯಕಾರಿ. ಇದು ರಾಜಕೀಯದ ಮಾತನ್ನು ನಾನು ಆಡ್ತಾ ಇಲ್ಲ. ಒಬ್ಬ ಪ್ರಜೆಯಾಗಿ ನಾವೆಲ್ಲ ಇದನ್ನು ಮಾತಾಡ್ತೀವಿ. ಕೇವಲ ಕಾಂಗ್ರೆಸ್ ಪಕ್ಷ ಅನ್ನೋದಲ್ಲ, ಈ ದೇಶವನ್ನು ನಾವು ಮುಂದೆ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರನ್ನೂ ಉಳಿಸ್ಕೊಂಡು ಎಲ್ಲರ ರೀತಿಗೂ ಬದುಕುವಂತ ವಾತಾವರಣ, ಆ ವಾತಾವರಣವನ್ನು ಈ ಬಿಜೆಪಿಯವರು ಒಂದು ಚುನಾವಣಾ ಲಾಭಕ್ಕೋಸ್ಕರ ತಾವು ಅದನ್ನು ಉಪಯೋಗಿಸ್ಕೊಳ್ತಾ ಇರೋದು ದುರಂತ. ಅದರಿಂದ ಇವರು ಜಾತಿಯ ಹೆಸರಿನಲ್ಲಿ ಸಮ್ಮೇಳನ ಮಾಡೋದನ್ನ ನಾವು ಅದನ್ನ ಖಂಡಿಸ್ತೇವೆ ಅಥವಾ ವಿರೋಧಿಸ್ತೇವೆ. ಬಿಜೆಪಿಯವರಿಗೆ ಕೇವಲ ಬಿಲ್ಲವ, ಈಡಿಗ,
ಇನ್ನೇನು ಜಾತಿ ನಾಮದಾರಿ ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಬಹುಶಃ ಕೊಯಂಬೂರು ಕ್ಷೇತ್ರ ಸೇರುತ್ತಲ್ಲ, ಹಾಗಾಗಿ ಅಲ್ಲಿರ್ತಕ್ಕಂಥ ಬಿಲ್ಲವರನ್ನ ಸೇರಿಸ್ಕೊಂಡಿದ್ದಾರೆ. ಇದು ಚುನಾವಣೆಗೋಸ್ಕರ ಅನ್ನೋದು ಏನು ಸ್ಪಷ್ಟ ಇದೆ. ಹಾಗಾದ್ರೆ ಇಷ್ಟೇ ಸಾಧ್ಯ ಈಗ ಓಟಿಗೆ ಉಳಿದ ಸಮುದಾಯಗಳು ಬೇಡವೇನೋ ನಿಜ. ಯಡಿಯೂರಪ್ಪನವರಂತ ಹಿರಿಯ ನಾಯಕರಿಗೆ ಒಂದು ಸನ್ಮಾನ ಮಾಡೋದಾದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದವರು, ಎಲ್ಲ ಸಮುದಾಯಕ್ಕೂ ಅವರಿಂದ ಉಪಕಾರ ಆಗಿದೆ. ನಾವು ಯಡಿಯೂರಪ್ಪನವ್ರು ಏನು ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ. ಯಡಿಯೂರಪ್ಪ ಅವರು ಬಹಳ ಜನಕ್ಕೆ ಉಪಕಾರ ಮಾಡಿದ್ದಾರೆ, ಅನೇಕ ನೆನಪಿನಲ್ಲಿ ಇಟ್ಕೊಳ್ಳುವಂತ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ಆದ್ರೆ ಅದು ಎಲ್ಲ ಸಮುದಾಯಕ್ಕೂ ಸೇರಿ ಅವರು ಮಾಡಿದ್ದಾರೆ. ಎಲ್ಲ ಸಮುದಾಯಕ್ಕೂ ಎಲ್ಲ ಸಮುದಾಯದವರನ್ನು ಸೇರಿಸಿ ಅವರು ಮಾಡಬಹುದಾಗಿತ್ತು. ಅದು ಯಡಿಯೂರಪ್ಪನವರಿಗೆ ಇನ್ನೂ ಹೆಚ್ಚು ಗೌರವವನ್ನ ತರ್ತಾ ಇತ್ತು ಅಂತ ನಮ್ಮ ಭಾವನೆ ಅಲ್ವಾ ಚಂದ್ರಪ್ಪ? ಹೆಚ್ಚು ಗೌರವವನ್ನ, ಹೆಚ್ಚು ಬೆಲೆಯನ್ನ ಸಮಾವೇಶಕ್ಕೆ ತರ್ತಾ ಇತ್ತು. ಇದೆಲ್ಲ ಸಣ್ಣತನ. ಜಾತಿವಾದವನ್ನ ಸಾಧ್ಯವಾದಷ್ಟು ಬಿಡಬೇಕು. ನಾವು ಆ ಜಾತಿವಾದ, ಕೋಮುವಾದದಿಂದ ದೂರ ಇದ್ದು ನಾವು ಈ ದೇಶವನ್ನ ಉಳಿಸಬೇಕಾದ, ಕಾಪಾಡಬೇಕಾದ ಅಗತ್ಯ ಇದೆ. ಆ ಕೆಲಸವನ್ನ ನಮ್ಮ ಬಿಜೆಪಿ ಮಿತ್ರರು ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ ಈ ಸಂದರ್ಭದಲ್ಲಿ.